ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಯ ನಿವೇಶನ ಮತ್ತು ವಸತಿ ರಹಿತವಾಗಿ ಕಾಡು ಮನುಷ್ಯರಂತೆ ಜೀವಿಸುತ್ತಿರುವ ಅಲೆಮಾರಿ ಜನಾಂಗಕ್ಕೆ ನಾಗರಿಕ ಮೂಲಭೂತ ಸೌಲಭ್ಯ ಕಲ್ಪಿಸಿ ಆಗ್ರಹಿಸಿ ಅರೆ ಅಲೆಮಾರಿ SC ST ಬುಡಕಟ್ಟು ಮಹಾಸಭಾ ವತಿಯಿಂದ ತಹಶೀಲ್ದಾರ್ ರೇಮ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಮನವಿ ಪತ್ರ ನೀಡಿ ಮಾತನಾಡಿದ ಜಿಲ್ಲಾ ದೌರ್ಜನ್ಯ ತಡೆ ಕಾಯ್ದೆ ಸಮಿತಿ ಸದಸ್ಯ ನರೇಂದ್ರಹಳ್ಳಿ ಅರುಣ್ಕುಮಾರ್, ನಾಯಕನಹಟ್ಟಿ ಹೋಬಳಿಯ ಸುತ್ತಮುತ್ತ ವಾಸುತ್ತಿರುವ ಅಲೆಮಾರಿಗಳ ಜೀವನ ಕಷ್ಟದ ಪರಿಸ್ಥಿತಿ ಇದೆ. ಸರಿಯಾದ ವಸತಿ ಸೌಕರ್ಯ ಇಲ್ಲ. ಟೆಂಟ್ ಕಟ್ಟಿಕೊಂಡು ಕಾಡು ಪ್ರಾಣಿಗಳಂತೆ ಜೀವನ ಮಾಡುತ್ತಾರೆ. ಸತತ 30 ವರ್ಷಗಳಿಂದ ನಿವೇಶನ ಮತ್ತು ವಸತಿಗಾಗಿ ಹೋರಾಟ ಮಾಡಲಾಗುತ್ತದೆ. ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅಲೆಮಾರಿ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಸಿಗುತ್ತಿಲ್ಲ. SC ST ಮತ್ತು ಅಲೆಮಾರಿ ಮಕ್ಕಳಿಗೆ ಮೊರಾರ್ಜಿ ವಸತಿ ಶಾಲೆ ವ್ಯವಸ್ಥೆ ಸ್ಥಾಪಿಸಲಾಗಿದೆ. ಆದರೆ ರ್ಯಾಂಕ್ ಮೆರಿಟ್ ಹೆಸರಲ್ಲಿ ಕೆಳ ಸಮುದಾಯದ ಮಕ್ಕಳನ್ನು ವಸತಿ ಶಾಲೆಯಿಂದ ದೂರ ಇಡಲಾಗುತ್ತಿದೆ. ಬಡಪಾಯಿ ಮಕ್ಕಳ ಚಿಂದಿ ಹಾಯಲು ಕೂಲಿ ಮಾಡಲು ಹೋಗುತ್ತಿದೆ. ಹುಡುಗ ಜಂಗಮ ಇತರೆ ಜನಾಂಗಗಳು ಗುಡಿಸಲು ಟೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಕೂಡ ಒಂದು ಮನೆಗಳಿಲ್ಲ, ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ದೀಪ ಇಲ್ಲ. ಅವರ ಮಕ್ಕಳಿಗೆ ಯಾವುದೇ ರೀತಿಯ ಸಮಾನತೆಯ ಶಿಕ್ಷಣ ಇಲ್ಲ. ಯಾಕೆ ಅಂತ ಹೇಳಿದರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಭಿಕ್ಷೆ ಬೇಡಿ, ಕೂಲಿ ಮಾಡಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಮಾಡುವಂಥ ಈ ಸಮುದಾಯ, ಈ ಸರ್ಕಾರಗಳಿಗೇನಾದರೂ ಕನಿಷ್ಠ ಮಾನ ಮರ್ಯಾದೆ ಇದ್ದರೆ ಅವರಿಗೆ ಟೆಂಟ್ ಮುಕ್ತ ಕರ್ನಾಟಕ ಮಾಡೋ ನಿಟ್ಟಿನಲ್ಲಿ ಒಂದು ಸಣ್ಣ ಮನೆ, ಒಂದು ಸಣ್ಣ ನಿವೇಶನ, ಕುಡಿಯೋದಕ್ಕೆ ನೀರು, ಅವ್ರು ಬದುಕೋದಕ್ಕೆ ಸಮಾನತೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. ಅದರ ಜೊತೆಗೆ ಮೊರಾರ್ಜಿ ಶಾಲೆಗಳನ್ನು ಏನು ಶುರು ಮಾಡಿದಾರೋ ಶ್ರೀಮಂತ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ವಿನಃ ಈ ಬಡವರಿಗಾಗಲಿ, ದಲಿತರಿಗಾಗಲಿ, ಶೋಷಿತರಿಗಾಗಲಿ, ಅಲೆಮಾರಿಗಳಿಗಾಗಲಿ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಬೇರೆ ಬೇರೆ ವಿಚಾರಗಳಿಗೆ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ವಿನಃ ಅಲೆಮಾರಿ ಮಕ್ಕಳು ಇವತ್ತಿಗೂ ಕೂಡ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಕೂಲಿ ಮಾಡೋಕ್ಕೆ ಹೋಗ್ತಾರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ. ಇಂಥ ಮಕ್ಕಳಿಗೆ ಅವಕಾಶವನ್ನು ಕೊಡಲಿಕ್ಕಾಗಿ ಮಾನ್ಯ ಆಂಜನೇಯನವರು ಅವತ್ತು ಮೊರಾರ್ಜಿ ಶಾಲೆಗಳನ್ನು ತೆರೆದಿದ್ದರು. ಆದರೆ ಇವತ್ತು ಮೊರಾರ್ಜಿ ಶಾಲೆಗಳು ಬೇರೆ ಪಾಲಾಗಿದೆ. ಅಲ್ಲಿ ಮಕ್ಕಳು, ಶೋಷಿತರ ಮಕ್ಕಳು, SC ST ಮಕ್ಕಳು ಇಲ್ಲ. ಅಲ್ಲಿ ಬೇರೆ ಮಕ್ಕಳೇ ಇದ್ದಾರೆ. ಸೊ ಇದಕ್ಕೆ